ಎಲ್ರಿಗೂ ನಮಸ್ಕಾರ. ಈ ಒಂದು ಹೊತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ, ಏನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಏನೈತಲ್ಲ, ಅಲ್ಲೇ ವೀಣಾ ಕಾಶ್ಯಪ್ನವ್ರಿಗೆ ಟಿಕೆಟ್ ಕನ್ಫರ್ಮ್ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರೂ ಅಂದ್ಕೊಂಡಿದ್ರು. ಸ್ವತಃ ಅವರು ಅಂದ್ಕೊಂಡಿದ್ರು, ವೀಣಾ ಕಾಶ್ಯಪ್ನವರು ಸತ್ಯಕ್ಕೆ ಅಂದ್ಕೊಂಡಿದ್ರು. ಅವ್ರ ಹಸ್ಬೆಂಡ್ ಈಗೇನು ಶಾಸಕರದಾರಲ್ಲ ವಿಜಯಾನಂದ ಕಾಶ್ಯಪ್ನವರು, ಅವರು ಭಾಳ ಒಂದು ಆ್ಯಕ್ಟಿವ್ ಆಗಿದ್ದರು. ಎಲ್ಲ ರೀತಿಯಿಂದ ಟಿಕೆಟ್ ಸಿಗ್ತೈತಿ ಶ್ರೀಮತಿಯವರಿಗೆ ಅನ್ನೋ ಒಂದು ವಿಚಾರದೊಳಗೆ ಅವರು ಆಲ್ಮೋಸ್ಟ್ ಇದ್ದರು. ಆದರೆ ಏನು ಮಾಡ್ತೀರಿ, ಅನ್ಎಕ್ಸ್ಪೆಕ್ಟೆಡ್ ವೀಣಾ ಕಾಶ್ಯಪ್ನವ್ರಿಗೆ ಟಿಕೆಟು ಮಿಸ್ ಆಗಿಬಿಟ್ಟೈತಿ. ರೀಸನ್ ಏನಂತ ಹುಡುಕಾಕತ್ತಾರೆ. ನ್ಯಾಚುರಲ್, ಯಾರಾದರೂ ಅಷ್ಟೇ ಟಿಕೆಟ್ ಮಿಸ್ ಆದ್ಕೊಳ್ಳೆ ಎಲ್ಲಿ ಮಿಸ್ ಹೊಡಿತು ಅಂತ ನೋಡ್ತಾರೆ. ಆ ಪ್ರಕಾರ ಅವರು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ, ಮೀಡಿಯಾ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಒಳಗೆ ಸ್ವಲ್ಪ ರ್ಯಾಶಾಗಿ ಮಾತಾಡ್ತಾರೆ. ಆಮೇಲೆ ಜಿಲ್ಲಾಧ್ಯಕ್ಷರು ಯಾವುದು ಪಟ್ಟಿ ಕಳಿಸಿಲ್ಲ, ಹೆಂಗೆ ಹೆಸರು ಮಿಸ್ ಆಯ್ತು, ನಮ್ಮ ಶ್ರೀಮತಿಯವ್ರ ಹೆಸರು ಹೆಂಗೆ ಮಿಸ್ ಆಯ್ತು ಅಂತಂತಾರೆ. ಏನೇನೋ ಕೆಲವೊಂದಿಷ್ಟು ಆಕ್ರೋಶ ಭರಿತ ಮಾತಾಡೋದು ಸ್ವಾಭಾವಿಕ. ಮತ್ತು ಮಾತಾಡ್ಯಾರ, ಎಲಿಜಿಬಲ್ ಕ್ಯಾಂಡಿಡೇಟ್ ಲೋಕಸಭಾಕ್ಕೆ ಅಂದ ಮೇಲೆ ಮಾತಾಡ್ತಾರೆ, ತಪ್ಪೇನಿಲ್ಲ. ಆಮೇಲೆ ಅವ್ರು ಎಲ್ಲ ಪ್ರಕ್ರಿಯೆಗಳು ಸ್ಟಾರ್ಟ್ ಮಾಡಿಬಿಟ್ರ. ಅಂದ್ರೆ ಟಿಕೆಟ್ ನನಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ವೀಣಾ ಕಾಶ್ಯಪ್ನವರು ಸಾರ್ವಜನಿಕ ಕ್ಷೇತ್ರದೊಳಗೆ ಕಾಣಿಸ್ಕೊಳಕತ್ತಾರ, ಕೆಲವೊಂದಿಷ್ಟು ಕಾರ್ಯಗಳು ಮಾಡಾಕತ್ತಾರ, ಕೆಲವೊಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ಯಾರ. ಆಮೇಲೆ ಎಲ್ಲ ಜನರ ಜೊತೆ ಬೆರೆಯಕತ್ತಾರ, ಒಬ್ಬರು ಕಾಮನ್ ಮ್ಯಾನ್ ಆಗಿ ಓಡಾಡಕತ್ತಾರ. ತಮ್ಮ ಟೀಮ್ ತೊಗೊಂಡು ತಾವು ಸಿಂಗಲ್ ಆಗಿ ಸಾಕಷ್ಟು ಕಡೆ ಓಡಾಡಕತ್ತಾರ. ಕೆಲವೊಂದಿಷ್ಟು ಅನಾಹುತ ಆಗಿರೋ ಏರಿಯಾಗಳಿಗೆ ಹೋಗಿ ಸಾಂತ್ವನ ಕೊಟ್ಟಾರ. ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರೆ, ಏನು ಲೋಕಸಭೆಗೆ ಏನು ಅಭ್ಯರ್ಥಿ ಆಗಬೇಕಾಗಿತ್ತು, ಏನೆಲ್ಲ ಮಾಡಬೇಕಾಗಿತ್ತು, ಆಲ್ಮೋಸ್ಟ್ ವೀಣಾ ಕಾಶ್ಯಪ್ನವರು ಎಲ್ಲನೂ ಮಾಡಾಕತ್ತಾರ. ಆದರೆ ಲಾಸ್ಟ್ ಮೂಮೆಂಟಿಗೆ ಅವ್ರಿಗೆ ಟಿಕೆಟ್ ಅನೌನ್ಸ್ ಇಲ್ಲ ಅಂದ್ಕೊಳ್ಳೆ ನ್ಯಾಚುರಲಾಗಿ ಮತ್ತೆ ಸಿಟ್ಟು ಬರ್ತೈತಿ, ಸ್ವಾಭಾವಿಕ. ಆದ್ರೆ ಇದ ವೀಣಾ ಕಾಶ್ಯಪ್ನವ್ರ ವಿಚಾರಕ್ಕೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ನಲ್ಲ, ಅದರೊಳಗೆ ನಾನು ಹೇಳಿದ್ದೆ, ರಾಜಕಾರಣದ ಮೇಲೆ ಈ ಥರ ಎಲ್ಲ ಕೆಲವೊಂದಿಷ್ಟು ಬೆಳವಣಿಗೆಗಳು, ಒಳ್ಳೆ ಬೆಳವಣಿಗೆ, ಕೆಟ್ಟ ಬೆಳವಣಿಗೆ ಸ್ವಾಭಾವಿಕ ಅನ್ನೋ ಒಂದು ವಿಚಾರದೊಳಗೆ ನಾನು ಮಾತಾಡಿದ್ದೆ. ಆದರೆ ಆ ವಿಡಿಯೋದೊಳಗೆ ನಾನು ಏನು ಹೇಳಿದ್ನಪ್ಪ ಅಂತಂದ್ರೆ, ವೀಣಾ ಕಾಶ್ಯಪ್ನವರು ಆಲ್ಮೋಸ್ಟ್ ಸ್ವಲ್ಪ ಎಲೆಕ್ಷನ್ದಿಂದ, ಅಂದ್ರೆ ಏನೋ ಒಂದು ಚುನಾವಣೆ ಅಂತೀವಲ್ಲ, ಒಂದು ಚುನಾವಣೆಯಿಂದ ಯಾಕೆ ಸ್ವಲ್ಪ ದೂರ ಸರಿಬಾರ್ದು, ಯಾಕಂದ್ರೆ ಭವಿಷ್ಯೊಳಗೆ ಅವರಿಗೆ ಕಾಂಗ್ರೆಸ್ಸಿಂದ ಯಾವುದಾದ್ರೂ ಉತ್ತಮ ಸ್ಥಾನಮಾನ ಅವಕಾಶಗಳು ಸಿಗೋದಲ್ಲ ಅನ್ನೋ ಮಾತು ಹೇಳಿದ್ದೆ. ಆದ್ರೆ ಅವರು ಪ್ರಬಲ ಆಕಾಂಕ್ಷಿ ಅದಾರ ಲೋಕಸಭಾ ಸ್ಪರ್ಧೆ ಮಾಡೋಕೆ, ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದೊಳಗದಾರ. ಅಂದಮೇಲೆ ಅವರ ಸ್ಟ್ರಾಟಜಿ ಅವರು ಮಾಡ್ಬೋದು, ಏನು ತಪ್ಪಲ್ಲ. ಆದರೆ ಇಲ್ಲೇನಾಗ್ಬಿಟ್ಟೈತಿ, ಅವ್ರಿಗೆ ಟಿಕೆಟ್ ಸಿಗ್ಲಾರ್ದಕ್ಕೆ ಅವರು ಒಂದೆರಡು ಬೆಂಬಲಿಗರ ಸಮಾವೇಶ ಮಾಡಿದರು. ಫಸ್ಟ್ ಒಂದು ಸಮಾವೇಶ ಮಾಡಿದರು. ಆಮೇಲೆ ಜನರೆಲ್ಲರೂ ಪ್ರೀತಿ ತೋರಿಸಿದ್ರು ಅವ್ರಿಗೆ. ಇಲ್ಲ, ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡಿರಿ, ನೀವು ಗೆಲ್ತೀರಿ, ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡಿರಿ ಅನ್ನೋ ಮಾತು ಅವ್ರಿಗೆ ಹೇಳ್ಯಾರ, ವೀಣಾ ಕಾಶ್ಯಪ್ನವ್ರಿಗೆ ಹೇಳ್ಯಾರ. ಆದರೂ ಇನ್ನೊಂದು 2 ದಿವಸ ನಿಮಗೆ ಟೈಮ್ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ನವ್ರಿಗೆ ಒಂದು 2 ದಿವಸ ಟೈಮ್ ಕೊಟ್ಟರು. ಏನಾದರೂ ಆಗಿರೋ ತಪ್ಪನ್ನ ಅಥವಾ ಯಾವುದೇ ಕಾರಣದಿಂದ ಆಗಿರೋ ತಪ್ಪನ್ನ ತಿದ್ದುಕೊಳ್ಳೋಕೆ ಅವಕಾಶ ಇರ್ತಾನೆ ಅಂತೇಳಿ. ಅಂದ್ರೆ ಸಂಯುಕ್ತ ಶಿವಾನಂದ ಪಾಟೀಲ್ ಅವ್ರಿಗೇನು ಟಿಕೆಟ್ ಅನೌನ್ಸ್ ಆಗಿತ್ತಲ್ಲ, ಅದನ್ನು ಸಾಧ್ಯ ಅಂತಂದ್ರೆ ತಿದ್ದುಪಡಿ ಮಾಡ್ತೀರ ಅನ್ನೋ ಒಂದು ಸಂದೇಶ ಅವ್ರು ಕೊಟ್ಟಿದ್ರು. 2 ದಿವಸ ಟೈಮ್ ಕೊಟ್ಟಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಯಾವುದಕ್ಕೂ ಬಗ್ಗಿಲ್ಲ. ಅಂದ್ರೆ ಒಂದು ಸಾರಿ ಏನು ಟಿಕೆಟ್ ನಾವು ಅನೌನ್ಸ್ ಮಾಡಿರ್ತೀವಿ, ಅದು ಫಿಕ್ಸ್ ಅನ್ನೋ ಒಂದು ಮೆಸೇಜ್ನ ಪಾಸ್ ಮಾಡಿದ್ದಕ್ಕೆ ಈಗ ವೀಣಾ ಕಾಶ್ಯಪ್ನವ್ರು ಏನು ಮಾಡಕತ್ತಾರಪ್ಪ ಅಂತಂದ್ರೆ, ಮತ್ತೆ ತಮ್ಮ ಬೆಂಬಲಿಗರು ಮತ್ತೊಂದು ಸಮಾವೇಶ ಕರೆದಾರ. ಅದು ಏನಾಗ್ಬೋದು ಅಂತ ಇನ್ನೇನು ನೋಡಬೇಕು. ಎಲ್ಲ ಅವ್ರ ಬೆಂಬಲಿಗರು ಅವ್ರು ಹಿಂದದಾರ. ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡಿರಿ, ನಿಮ್ಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಏನಾಯ್ತು, ಪಕ್ಷೇತರ ಕಂಟೆಸ್ಟ್ ಮಾಡಿರಿ ಅನ್ನೋ ಮಾತು ಅವ್ರಿಗೆ ಹೇಳ್ತಾ ಹುರಿದುಂಬಿಸಾಕತ್ತಾರ. ಸೊ ಇದೊಂದು ಸ್ವಲ್ಪ ಒಂಥರ ರೋಚಕ ಪಡೆಯೋ ಸಾಧ್ಯತೆನೇ ಐತಿ. ಆದರೆ ಎಲ್ಲೋ ಒಂದು ಕಡೆ ಅಕಸ್ಮಾತ್ ಇಬ್ಬರು ನಡುವೆ ಮುರಿದವ್ರ ಲಾಭ ಅಂತ ಹೇಳಿ ಗದ್ದಿಗೌಡರಿಗೆ ಏನಾದರೂ ಹೆಲ್ಪ್ ಆಗಿಬಿಟ್ರೆ ಇದನ್ನೂ ಸಾಧ್ಯತೆ ಐತಿ. ಮತ್ತು ವೀಣಾ ಕಾಶ್ಯಪ್ನವ್ರಿಗೆ ಬಹುಶಃ ಇನ್ನೊಂದು ವಿಚಾರ ಇರ್ಬೋದು, ಯಾವಾಗ ನನ್ನ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಕ್ಕಿಲ್ಲ ಅಂತಂದಮೇಲೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲಬಾರ್ದು ಅಂತಲೂ ನೋಡ್ಕೋಬೋದಲ್ಲ. ಒಂದು ಪೊಲಿಟಿಕಲ್ ಸ್ಟ್ರಾಟಜಿನ ಅವರು ಬಳಸೋ ಸಾಧ್ಯತೆ ಐತಾ, ಇಲ್ಲೇ ಇರಬಹುದಾ ಅನ್ನೋದನ್ನು ಮುಂದಿನ ದಿವಸದೊಳಗೆ ನೋಡಬೇಕಾಗುತ್ತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡಿರಿ, ಹಾಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಬಾಜು ಬೆಲ್ ಏನು ಬರ್ತಲ್ಲ ಅದನ್ನು ಕ್ಲಿಕ್ ಮಾಡಿರಿ. ನಾನು ನೋಟಿಫಿಕೇಷನ್ ಬರ್ತಾವೆ, ಆ ನೋಟಿಫಿಕೇಷನ್ ನೋಡಿ, ವಿಡಿಯೋ ಅಥವಾ ಸುದ್ದಿ ಏನು ಬರ್ತಾವಲ್ಲ ನೋಡಿ, ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ಹೊತ್ತಿನ ಒಂದು ಸುದ್ದಿ ಮುಗಿಸ್ತೀನಿ. ಮತ್ತೆ ಬೇರೆ ಸುದ್ದಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ